ಇನ್ನು ಲಾಹೋರ್ನ ಜಿನ್ನಾ ಮಾರುಕಟ್ಟೆ ರಸ್ತೆ ಛಿದ್ರವಾಗಿದೆ. ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆ ಛಿದ್ರವಾಗಿರುವಂತದ್ದು. ಕರಾಚಿ ಬಂದರಿನಲ್ಲಿ ಇನ್ನು 12 ದೊಡ್ಡ ಸ್ಫೋಟಕ ಸಂಭವಿಸಿದೆ ಅನ್ನುವಂಥದ್ದು ಗೊತ್ತಾಗಿದೆ. ನೋಡಿ, ಕರಾಚಿ ಬಂದರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ 12 ದೊಡ್ಡ ಸ್ಫೋಟಕಗಳು ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಮಾರುಕಟ್ಟೆ ಹೊತ್ತಿ ಉರಿತಾ ಇದೆ. ಆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಲಾಹೋರ್ ಮೇಲೆ ದಾಳಿ ಮಾಡಿದೆ ಭಾರತೀಯ ಸೇನೆ. ಸರಿಯಾಗಿ ಭಾರತೀಯ ಸೇನೆ ಲಾಹೋರ್ಗೆ ಉತ್ತರವನ್ನ ಕೊಟ್ಟಿದೆ ಅಂತ ಇಷ್ಟಾಗ್ತಾ ಇದ್ರು ಕೂಡ ಪಾಕಿಸ್ತಾನ ಮಾತ್ರ ಇದಕ್ಕೆ ತಲೆ ಕೆಡಿಸಿಕೊಳ್ತಾ ಇಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. अपने बच्चों को अपने बुजुर्गों को लेकर अपने बुजुर्गों को लेकर अपने घरों को लाद करके ऊपर रोड वाली तरफ चले जाएं और कलमा तैयबा का विर्द करें. ऐलान 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 एक जरूरी ऐलान समाअत फरमाएं. तमाम एहलियाने मोहल्ला के लोग के ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को यहाँ से थोड़ी देर के लिए शिफ्ट करें. बहुत बहुत शुक्रिया. हम अपने बच्चों को अपने बुजुर्गों को लेकर अपने घरों को लाद करके ऊपर रोड वाली तरफ चले जाएं और कलमा तैयबा का विर्द करें. ऐलान. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಲಾಹೋರ್ನ ದೃಶ್ಯಾವಳಿ ಇದು. ಲಾಹೋರ್ನ ಉಗ್ರರ ಅಂದ್ರೆ ಪಾಕಿಸ್ತಾನದ ಉಗ್ರರ ಸ್ಥಳವನ್ನ ಇದೀಗ ಭಾರತ ಸೇನೆ ಛಿದ್ರ ಮಾಡಿರುವಂತದ್ದು. ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆ ಇದೀಗ ಛಿದ್ರವಾಗಿದೆ. ಇದು ಉಗ್ರರ ವಾಸಸ್ಥಾನ. ಇದನ್ನ ಭಾರತ ಛಿದ್ರ ಮಾಡಿರುವಂತದ್ದು. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಲಾಹೋರ್ನ ಘಟನೆಯನ್ನ ನೀವು ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇನ್ನು ಉಗ್ರಗಾಮಿಗಳ ಒಂದು ಸ್ಥಳವನ್ನ, ಅವರ ಪ್ರದೇಶವನ್ನ ನಮ್ಮ ಭಾರತ ಸೇನೆ ಛಿದ್ರ ಮಾಡಿದೆ. ಕರಾಚಿ ಬಂದರಿನಲ್ಲಿ 12 ದೊಡ್ಡ ಸ್ಫೋಟಕ ಸಂಭವಿಸಿರುವಂತದ್ದು. ಇನ್ನು ಬೆಂಕಿಯ ಕೆನ್ನಾಲಿಯಲ್ಲಿ ಮಾರುಕಟ್ಟೆ ಕೂಡ ಹೊತ್ತಿ ಉರಿತಾ ಇದೆ. ಇದು ಉಗ್ರಗಾಮಿಗಳ ಸ್ಥಳ. ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಪತನವಾಗಿದೆ. ರಾಮ್ಘರ್ ಸೆಕ್ಟರ್ನಲ್ಲಿ ಫೈಟರ್ ಜೆಟ್ ಅನ್ನ ಮಟಾಶ್ ಮಾಡಲಾಗಿದೆ. ಪಾಕ್ನ 2 F-16 ಹಾಗೂ F-17 ಫೈಟರ್ ಜೆಟ್ ಅನ್ನ ಧ್ವಂಸಗೊಳಿಸಿದೆ ಭಾರತ ಸೇನೆ. ಉತ್ತರ ಭಾರತದ 27 ವಿಮಾನ ನಿಲ್ದಾಣಗಳನ್ನ ಕೂಡ ಇದೀಗ ಬಂದ್ ಮಾಡಲಾಗಿರುವಂತದ್ದು. ಮುಂದಿನ ಆದೇಶದವರೆಗೆ ಸ್ಥಗಿತಕ್ಕೆ ಕೇಂದ್ರ ಸೂಚನೆಯನ್ನ ಕೂಡ ನೀಡಿದೆ. ನೋಡಿ, ಇದೀಗ ಉತ್ತರ ಭಾರತದ 27 ವಿಮಾನ ನಿಲ್ದಾಣಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಸ್ಥಗಿತಕ್ಕೆ ಕೇಂದ್ರ ಸೂಚನೆಯನ್ನ ನೀಡಿರುವಂತದ್ದು. ಹಾಗೆ ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಪತನವಾಗಿದೆ. ರಾಮ್ಘರ್ ಸೆಕ್ಟರ್ನಲ್ಲಿ ಫೈಟರ್ ಜೆಟ್ ಅನ್ನ ಮಟಾಶ್ ಮಾಡಲಾಗಿದೆ. ಪಾಕ್ನ 2 F-16 ಹಾಗೂ F-17 ಫೈಟರ್ ಜೆಟ್ ಅನ್ನ ಧ್ವಂಸಗೊಳಿಸಿದೆ ನಮ್ಮ ಭಾರತ ಸೇನೆ. ಒಂದ್ ಕಡೆ ಉಗ್ರರ ವಾಸಸ್ಥಾನವನ್ನ ನಮ್ಮ ಭಾರತ ಉಡೀಸ ಮಾಡ್ತಾ ಇದೆ. ಲಾಹೋರ್ನ ಇನ್ನು ಇಸ್ಲಾಮಾಬಾದ್ ಅಲ್ಲಿರುವಂತಹ ಸ್ಥಳಗಳನ್ನ ಕೂಡ ನಮ್ಮ ಭಾರತ ಉಡೀಸ್ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಪತನವಾಗಿರುವಂತದ್ದು. ರಾಮ್ಘರ್ ಸೆಕ್ಟರ್ನಲ್ಲಿ ಫೈಟರ್ ಜೆಟ್ ಅನ್ನ ಮಟಾಶ್ ಮಾಡಲಾಗಿದೆ.
ಪಾಕ್ನ 2 ಅಂದ್ರೆ F-16 ಮತ್ತು F-17 ಫೈಟರ್ ಜೆಟ್ ಅನ್ನ ಭಾರತ ಧ್ವಂಸಗೊಳಿಸಿದೆ. ನಮ್ಮ ಉತ್ತರ ಭಾರತದ 27 ವಿಮಾನ ನಿಲ್ದಾಣಗಳನ್ನ ಕೂಡ ಇದೀಗ ಬಂದ್ ಮಾಡಲಾಗಿದ್ದು, ಮುಂದಿನ ಆದೇಶದವರೆಗೆ ಕೇಂದ್ರ ಸೂಚನೆ ಕೊಡುವಂತಹವರೆಗೂ ಕೂಡ ಸ್ಥಗಿತಕ್ಕೆ ಕೇಂದ್ರ ಸೂಚನೆಯನ್ನ ನೀಡಿರುವಂತದ್ದು. ನೋಡಿ, ಒಂದ್ ಕಡೆ ನೋಡಿದ್ರೆ ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆಯನ್ನ ಛಿದ್ರ ಮಾಡಿದೆ. ಅದು ಉಗ್ರಗಾಮಿಗಳ ವಾಸಸ್ಥಾನ. ಅದನ್ನ ನಮ್ಮ ಭಾರತ ಉಡಿಸು ಮಾಡಿರುವಂತದ್ದು. ಇನ್ನೊಂದ್ ಕಡೆ ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಕೂಡ ಪತನವಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ರಾಮ್ಗಢ್ ಸೆಕ್ಟರ್ ನಲ್ಲಿ ಫೈಟರ್ ಜೆಟ್ ಅನ್ನ ಮಟಾಶ್ ಮಾಡಲಾಗಿರುವಂತದ್ದು. ಪಾಕ್ನ 2 ಅಂದ್ರೆ F-16 ಜೊತೆಗೆ F-17 ಫೈಟರ್ ಜೆಟ್ ಅನ್ನ ಧ್ವಂಸಗೊಳಿಸಿದೆ ಭಾರತ. ದಿಟ್ಟ ಪ್ರತಿದಾಳಿಗೆ ಬಾಲವನ್ನ ಮುದುರಿಸಿಕೊಂಡಿದೆ ಪಾಕಿಸ್ತಾನ. ನೋಡಿ, ಪಾಪಿ ಪಾಕಿಸ್ತಾನ ನಮ್ಮ ಪ್ರತಿದಾಳಿಗೆ ಬಾಲವನ್ನ ಮುದುರಿಕೊಂಡಿರುವಂತದ್ದು. ಲಾಹೋರ್ ಇಸ್ಲಾಮಾಬಾದ್ ಮೇಲೆ ತೀವ್ರ ದಾಳಿ ನಡೆಸಿದೆ ಭಾರತ. ಲಾಹೋರ್ ಮತ್ತೆ ಇಸ್ಲಾಮಾಬಾದ್ ಮೇಲೆ ತೀವ್ರ ದಾಳಿ ನಡೆಸಿರುವಂತದ್ದು ಭಾರತ. ಅಂಬಾಲಾ ಏರ್ಬೇಸ್ ನಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನ ನಡೆಸಿದೆ. ಇನ್ನು 100ರಿಂದ 150 ಕ್ಷಿಪಣಿಗಳನ್ನ ಹಾರಿಸಿರುವಂತದ್ದು ಭಾರತ. 100ರಿಂದ 150 ಕ್ಷಿಪಣಿಗಳನ್ನ ಹಾರಿಸಿದೆ ಭಾರತ. 511 ಕಿಲೋಮೀಟರ್ ದೂರದ ಇಸ್ಲಾಮಾಬಾದ್ನಲ್ಲಿ ಇದೀಗ ಆತಂಕ ಶುರುವಾಗಿದೆ. ಇನ್ನು ಭಾರತದ ದಿಟ್ಟ ದಾಳಿಗೆ ಪತರಗೊಟ್ಟಿದೆ ಪಾಕಿಸ್ತಾನ. ದಿಟ್ಟ ಪ್ರತಿ ದಾಳಿಗೆ ಬಾಲವನ್ನ ಮುದುರಿಕೊಂಡಿದೆ ಪಾಕಿಸ್ತಾನ. ಲಾಹೋರ್ ಹಾಗೆ ಇಸ್ಲಾಮಾಬಾದ್ ಮೇಲೆ ಕೂಡ ಇದೀಗ ತೀವ್ರ ದಾಳಿಯನ್ನು ನಡೆಸಲಾಗಿದ್ದು, ಅಂಬಾಲಾ ಏರ್ಬೇಸ್ ನಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. 100ರಿಂದ 150 ಕ್ಷಿಪಣಿಗಳನ್ನ ಹಾರಿಸಿರುವಂತದ್ದು ಭಾರತ. ಹಾಗೆ 511 ಕಿಲೋಮೀಟರ್ ದೂರದಲ್ಲಿರುವಂತಹ ಇಸ್ಲಾಮಾಬಾದ್ನಲ್ಲಿ ಇದೀಗ ಆತಂಕ ಮೂಡಿದೆ. ಭಾರತದ ದಿಟ್ಟ ದಾಳಿಗೆ ಪಾಕಿಸ್ತಾನ ಪತರಗೊಟ್ಟಿರುವಂತದ್ದು. ಇನ್ನೊಂದು ಕಡೆ ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಪತನವಾಗಿದೆ. ಹಾಗೆ ಲಾಹೋರ್ ಇಸ್ಲಾಮಾಬಾದ್ ಮೇಲೆ ಕೂಡ ತೀವ್ರ ದಾಳಿ ನಡೆಸ್ತಾ ಇದೆ ಭಾರತ. ಅಂಬಾಲಾ ಏರ್ಬೇಸ್ ನಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನು ನಡೆಸ್ತಾ ಇರುವಂತದ್ದು. 100ರಿಂದ 150 ಕ್ಷಿಪಣಿಗಳನ್ನ ನಮ್ಮ ಭಾರತ ಹಾರಿಸಿರುವಂತದ್ದು. 511 ಕಿಲೋಮೀಟರ್ ದೂರದಲ್ಲಿರುವಂತಹ ಇಸ್ಲಾಮಾಬಾದ್ನಲ್ಲಿ ಇದೀಗ ಆತಂಕವೇ ಸೃಷ್ಟಿಯಾಗಿದೆ, ಆತಂಕ ಮನೆ ಮಾಡಿದೆ ಅಂತ ಹೇಳಬಹುದು. ಇನ್ನು ಭಾರತದ ದಿಟ್ಟ ದಾಳಿಗೆ ಪಾಕಿಸ್ತಾನ ಪತರಗೊಟ್ಟಿದೆ. ग्राउंड पे बैठ जाओ, ग्राउंड पे। ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಕುಮಾರ್. ಯಾವುದೇ ರಾಷ್ಟ್ರದ ಡಿಪೆಂಡೆನ್ಸಿ ಇಲ್ಲದೆ ನಮ್ಮ ಭಾರತ ಮುನ್ನುಗ್ತಾ ಇದೆ, ಪಾಪಿ ಪಾಕಿಸ್ತಾನವನ್ನ ಉಡೀಸ್ ಮಾಡ್ತಾ ಇದೆ. ಇನ್ನು ನಿರಂತರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತಿರುವಂತದ್ದು. ಹಾಗೆ ಪಾಕಿಸ್ತಾನ ಕೂಡ ಪಾಕಿಸ್ತಾನದ ಪ್ರಯತ್ನ ವಿಫಲವನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಡಿಪ್ತಿ, ನಿನ್ನೆಯಿಂದ ಗುಂಡಿನ ಸುರಿಮಳೆ ಅಂತೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಿದ್ರು ಕೂಡ ಈ ಪಾಕಿಸ್ತಾನ ಅಂತೂ ಬುದ್ಧಿ ಕಲಿಯೋದಿಲ್ಲ. ಕಾರಣ ಏನು ಅಂತಂದ್ರೆ, ಅವರ ನೀಚ ಬುದ್ಧಿ ನರಿ ಬುದ್ಧಿನೇ ಹಾಗೆ. ಸೊ ಅವರದು ಪದೇ ಪದೇ ಕಾಲ್ಕೆರಡ್ಕೊಂಡು ಬರೋದು, ಸುಮ್ಮನೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು. ನೋಡಿ, ಭಾರತ ಸ್ಪಷ್ಟವಾಗಿ ಹೇಳುತ್ತೆ ನಿನ್ನೆ ಸುದ್ದಿಗೋಷ್ಠಿಯನ್ನ ಮಾಡಿ, ನಾವಂತೂ ಯಾರ ತಂಟೆಗೆ ಹೋಗೋದಿಲ್ಲ. ಒಂದು ವೇಳೆ ನಮ್ಮ ತಂಟೆಗೆ ಬಂದ್ರೆ ಅವರು ಆರಂಭ ಮಾಡಿದ್ರೆ ನಾವು ಹಂಗೆ ಆರಂಭ ಮಾಡ್ತೀವಿ ಅಂತೇಳಿ. ಆದ್ರೂ ಕೂಡ ಸೈಲೆಂಟ್ ಆಗದೆ ಪಾಕಿಸ್ತಾನ ನಿನ್ನೆ 9 ಗಂಟೆ ಸುಮಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ವಾಯುದಾಳಿ ಆಗುತ್ತೆ ಪಾಕಿಸ್ತಾನದ ಕಡೆಯಿಂದ. ಅಲ್ಲಿಂದ ಶುರು ಆಗುತ್ತೆ ಭಾರತದ ಪ್ರತಿದಾಳಿ. ಅದಕ್ಕೂ ಕೂಡ ಪಾಕಿಸ್ತಾನ ಸೈಲೆಂಟ್ ಇರೋದಿಲ್ಲ. ಆಮೇಲೆ ಗುಜರಾತ್ ನಲ್ಲೂ ಕೂಡ ಪಾಕಿಸ್ತಾನದ ಕಡೆಯಿಂದ ಅಲ್ಲಿ ದಾಳಿ ಆಗತ್ತೆ. ಅಲ್ಲಿಂದ ಭಾರತ ಎಚ್ಚೆತ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖ ಏರಿಯಾಗಳನ್ನ ಲೈಟ್ ಆಫ್ ಮಾಡಲಾಗತ್ತೆ. ಕಾರಣ ಏನು ಅಂತಂದ್ರೆ, ಯಾವುದೇ ರೀತಿಯಾಗಿ ಈ ಉಗ್ರ ನೆಲೆ ಏನಿದಾವೆ ಅಂದ್ರೆ ಭಾರತದ
ಪ್ರಮುಖ ನೆಲೆಗಳು, ಪ್ರಮುಖವಾಗಿ ಪಾಕಿಸ್ತಾನದಲ್ಲಿ ಉಗ್ರರು ಸಪೋರ್ಟ್ ಇರೋದ್ರಿಂದಾಗಿ ಈಗ ಪಾಕಿಸ್ತಾನದ ಸೇನೆ ಜೊತೆಗೆ ಉಗ್ರರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಹಂಗಾಗಿ ಎರಡು ಕಡೆಯಿಂದ ಅಟ್ಯಾಕ್ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಭಾರತ ಅಂತೂ ಈ ಎಲ್ಲವನ್ನ ನೋಡ್ತಾ ಇದ್ರೆ ಯಾವ್ದು ಕಾರಣಕ್ಕಾಗಿ ಹೆದರೋದಿಲ್ಲ. ಗುಂಡಿನ ಚಕಮಕಿ ಆಗಿದೆ, ಏಕಾಏಕಿ 200 ಕ್ಷಿಪಣಿಯನ್ನ ಪಾಕಿಸ್ತಾನ ಬಿಡುತ್ತೆ. ಆದ್ರೂ ಕೂಡ ಒಂದೇ ಈಟಿಗೆ ಭಾರತ ಅದನ್ನ, ಅಂದ್ರೆ ಭಾರತೀಯ ಸೇನೆ ಅದನ್ನ ಹೊಡೆದು ಹಾಕತ್ತೆ. ಇಲ್ಲೇ ಭಾರತೀಯ ತಾಕತ್ತು ಏನು ಅನ್ನೋದು ಗೊತ್ತಾಗತ್ತೆ. ಯಾಕೆ ಹಿಂಗಾಗತ್ತೆ ಅಂತ ಹೇಳಿದ್ರೆ, ಅವರು ಪದೇ ಪದೇ ದಾಳಿ ಮಾಡುವಾಗ ವಿಫಲ ಆದಾಗ ಏನಂತೀವಿ ನಾವು, ಫ್ರಸ್ಟ್ರೇಷನ್ ಇದೆಯಲ್ಲ, ಅಂದ್ರೆ ಅವರಿಗೆ ಸಹಜವಾಗಿ ಆತಂಕ ಇದೆ. ನಾವು ಏನ್ ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಯಾವುದೇ ನಮ್ಮ ಕ್ಷಿಪಣಿಯನ್ನ ಭಾರತದ ನೆಲಕ್ಕೆ ಬೀಳ್ಸಕ್ ಆಗ್ತಾ ಇಲ್ಲ, ಹಾನಿ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ಅನ್ನುವಂತ ಆ ನೋವು, ಆ ಫ್ರಸ್ಟ್ರೇಷನ್ ಸಹಜವಾಗಿ ಅದು ಇದೆ. ಸೊ ಹಂಗಾಗಿ ಪದೇ ಪದೇ ನಾವು ಸೋತ್ರು ಕೂಡ ಪರವಾಗಿಲ್ಲ, ಜನರ ಮುಂದೆ ತೋರಿಸಬೇಕು, ಬೇರೆ ಬೇರೆ ದೇಶಗಳಿಗೆ ಗೊತ್ತಾಗಬೇಕು, ನಾವು ಕೂಡ ಅಟ್ಯಾಕ್ ಮಾಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ನಾವು ಇದ್ದೇವೆ, ನಾವು ಕೈಕಟ್ಟಿ ಕುಳಿತಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಹಿಂಗಾಗ್ತಾ ಇದೆ. ಆದ್ರೆ ಪಾಕಿಸ್ತಾನದಲ್ಲಿ ಆಲ್ಮೋಸ್ಟ್ ಆಲ್ ಸರ್ವನಾಶ ಆಗಿರುವಂತದ್ದು. ಪೇಶಾವರ ಆಗಿರ್ಬೋದು, ಕರಾಚಿ ಟಾರ್ಗೆಟ್ ಮಾಡಿದಾಯ್ತು, ಇಸ್ಲಾಮಾಬಾದ್ ಆಯ್ತು. ನೋಡಿ, ಪೇಶಾವರದ 15 ಕಿಲೋಮೀಟರ್ ದೂರದಲ್ಲೇ ಈ ಪಾಕಿಸ್ತಾನದ ಪ್ರಧಾನಿಯ ನಿವಾಸ ಇದೆ. ಆಗ ಯಾವಾಗ ಈ ಘಟನೆ ಭಾರತ ಯಾವಾಗ ದಾಳಿ ಮಾಡತ್ತಲ್ಲ, ಅಲ್ಲಿಂದ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಕೂಡ ಆಗಿದೆ, ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಆ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಭಾರತದ ಒಂದು ವಾಯು ದಾಳಿ ಏನಾಗಿರ್ಬೋದು ಅಥವಾ ಭಾರತ ಮಾಡ್ತಾ ಇರೋ ದಾಳಿಯನ್ನು ಎದುರಿಸುವಂತ ಶಕ್ತಿ ಆ ದೇಶಕ್ಕೆ ಇಲ್ಲ. ಒಬ್ಬ ನಾಯಕನಾಗಿದ್ದವನು ತಮ್ಮ ನಾಗರಿಕರನ್ನ ರಕ್ಷಣೆ ಮಾಡೋದು ಬಿಟ್ಟು ತಮ್ಮನ್ನ ತಾವು ರಕ್ಷಣೆ ಮಾಡೋದಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ಇವರಿಗೆ ಏನಿದೆ ಅಂತ ಹೇಳಿ, ಇವ್ರ ಹತ್ರ ತಿನ್ನೋಕಂತೂ ಅನ್ನ ಇಲ್ಲ, ಇನ್ಮೇಲಂತೂ ಏನೂ ಸಿಗೋದಿಲ್ಲ. ಯಾಕಂದ್ರೆ ನೀರನ್ನ ಕಟ್ ಮಾಡಿದೀವಿ, ಆಮೇಲೆ ಊಟ, ಈಗ ಆಹಾರ ಏನು ಹೋಗ್ತಾ ಇದ್ದಲ್ಲ ಅದೆಲ್ಲವನ್ನು ಕೂಡ ಕಟ್ ಮಾಡಿದೀವಿ. ಸೊ ಹಂಗಾಗಿ ಇವತ್ತು ಕೂಡ ಮಹತ್ವದ ಸಭೆ ಕೂಡ ಆಗತ್ತೆ. ನೋಡಿ, ಯಾವಾಗ ಭಾರತ ವಾಪಸ್ ದಾಳಿ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಪಾಕಿಸ್ತಾನಕ್ಕೆ ವಾಪಸ್ ದಾಳಿ ಮಾಡುವಂತ ಸಂದರ್ಭದಲ್ಲಿ ದಾಳಿ ಆಗ್ತಾ ಇದ್ದಂಗೆ ಅಮೆರಿಕ ಜೊತೆ ಕಾಂಟ್ಯಾಕ್ಟ್ ಮಾಡುತ್ತೆ. ಹಿಂಗ ಆಗ್ತಾ ಇದೆ, ನಾವು ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಇದ್ರ ಮಧ್ಯೆ ಬರಬಾರದು ಅಂತ ಹೇಳಿ ನೇರವಾಗಿ ಅಮೆರಿಕಗೆ ಎಚ್ಚರಿಕೆನ ಭಾರತ ಸೇನೆ ಕೊಡುತ್ತೆ. ಅವಾಗ ಅಮೆರಿಕದಿಂದ ನೇರವಾಗಿ ಪಾಕಿಸ್ತಾನಕ್ಕೆ ಫೋನ್ ಕರೆ ಹೋಗುತ್ತೆ. ಆದ್ರೂ ಕೂಡ ಪಾಕಿಸ್ತಾನ ಸೈಲೆಂಟ್ ಇರುತ್ತೆ. ಪಾಕಿಸ್ತಾನ ಬಾಯಿ ಮುಚ್ಕೊಳ್ಳದೆ ಅಲ್ಲೂ ಕೂಡ ಗುಂಡಿನ ಸದ್ದಿಯನ್ನ ಮಾಡುತ್ತೆ. ನಿರಂತರವಾಗಿ ಭಾರತದ ಮೇಲೆ ಮತ್ತೆ ಗುಂಡು ಮಾಡುವಂತ ಪ್ರಯತ್ನ ಆಗತ್ತೆ. ಕ್ಷಿಪಣಿಗಳು ಕೂಡ ಅಲ್ಲಿಂದ ಬರುತ್ತೆ. ಆದ್ರೆ ಯಾವುದು ಕೂಡ ನೋಡಿ, ಅವರು ಹಾಕಿರುವಂತ ಕ್ಷಿಪಣಿ ಆಗಿರ್ಬೋದು ಅಥವಾ ಅವರು ನಡೆಸಿರುವಂತ ದಾಳಿ ಇದೆಯಲ್ಲ, ಒಂದೇ ಒಂದು ಕೂಡ ನಮ್ಮ ಭಾರತ ನೆಲಕ್ಕೆ ಬಿದ್ದಿಲ್ಲ. ಚಾನ್ಸ್ ಇಲ್ಲ. ಯಾಕಂದ್ರೆ ನಮ್ಮ ಡಿಫೆನ್ಸ್ ಆಗಿದೆ. ನಮ್ಮ S-400 ಅನ್ನುವಂತ ಒಂದು ಕ್ಷಿಪಣಿ ಇದೆಯಲ್ಲ, ಅದನ್ನ ನೀವು ಏನೇ ಮಾಡಿದ್ರು ಕೂಡ, ಆಪೋನೆಂಟ್ ಅಂದ್ರೆ ಒಬ್ಬ ವಿರೋಧಿ ಏನೇ ಮಾಡಿದ್ರು ಕೂಡ 600 ಕಿಲೋಮೀಟರ್ 360 ಅದನ್ನ ಕಂಡುಹಿಡಿಯುವಂತ ತಾಕತ್ತು ನಮ್ಮ ಕ್ಷಿಪಣಿಗೆ ಇರಬೇಕಾದ್ರೆ ನಮ್ಗೆ ಯಾರು ಕೂಡ ಮುಟ್ಕೊಳ್ಳಕ್ಕೆ ಆಗೋದಿಲ್ಲ. ಇದೆಲ್ಲ ಗೊತ್ತಿದ್ರು ಕೂಡ ಸುಖ ಸುಮ್ಮನೆ ಮಾಡಿ ಈಗ ಅವರೇ ತೋಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಸೊ ಇನ್ಮೇಲೆ ಪಾಕಿಸ್ತಾನ ಅಂತೂ ಮೇಲೆ ಎದ್ದು ಬರೋಕೆ ಸಾಧ್ಯ ಇಲ್ಲ. 1971 ಆವಾಗ ಯುದ್ಧ ಆಗುವಂತ ಸಮಯದಲ್ಲಿ ಈ ರೀತಿ ಆಗಿರ್ಲಿಲ್ಲ. ಅಂದ್ರೆ ಪಾಕಿಸ್ತಾನದ ಗಡಿಯನ್ನ ದಾಟಿ ಭಾರತ ಯುದ್ಧ ಮಾಡ್ತಿತ್ತು. ಬಟ್ ಈ ರೀತಿಯಾಗಿ ಇಸ್ಲಾಮಾಬಾದ್, ಕರಾಚಿ, ರಾವಲ್ಪಿಂಡಿಯ ಸ್ಟೇಡಿಯಂ ಏನಿದೆಯಲ್ಲ ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಆಮೇಲೆ ಇಸ್ಲಾಮಾಬಾದ್ ಕೂಡ ಉಳಿದಿಲ್ಲ, ಅಲ್ಲಿರುವಂತ ಕೆಲವೊಂದು ಬಂದರುಗಳು, ಮಾರ್ಕೆಟ್ಗಳು, ಆಮೇಲೆ ಕರಾಚಿಯಲ್ಲಿರುವಂತ ಜಿಲ್ಲಾ ಮಾರ್ಕೆಟ್ ಇದೆಯಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಇನ್ನು ಈ ಸಾವಿನ ಸಂಖ್ಯೆ ಎಕ್ಸಾಕ್ಟ್ ಮಾಹಿತಿ ಸಿಗ್ತಾ ಇಲ್ಲ. ಇನ್ನೇನು ಬರುತ್ತೆ 10 ಗಂಟೆ ಮೇಲೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಎಲ್ಲೆಲ್ಲಿ ಟಾರ್ಗೆಟ್ ಮಾಡಲಾಯಿತು, ಹೇಗೀಗಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಗುತ್ತೆ. ಯಾಕೆ ಪಾಕಿಸ್ತಾನ ಅವರ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಭಯ ಕಾಡ್ತಾ ಇದೆ. ಸುಮ್ಮನೆ ಅಂತ ಇರೋಕ್ಕಾಗಲ್ಲ. ಆದ್ರೂ ಕೂಡ ಭಾರತ ಅಟ್ಯಾಕ್ ಮಾಡಲ್ಲ ಅಂತೂ ಕೂಡ ಹೇಳಿದ್ರು. ಅವರು ಮಾಡಲ್ಲ ಅಂದ್ರೆ ನಾವು ಕೂಡ ಮಾಡಲ್ಲ. ಒಂದು ವೇಳೆ ಅವರು ಮಾಡಿದ್ರೆ ನಾವು ಬಿಡಲ್ಲ ಅಂತ ಹೇಳಿದ್ರು. ಈಗ ಅವರು ಶುರು ಮಾಡಿಕೊಂಡಿದ್ದಾರೆ, ಈಗ ನಾವು ಕೂಡ ಆರಂಭ ಮಾಡಿದ್ದೇವೆ. ಸೊ ಹಂಗಾಗಿ ಬಹುಶಃ ಮತ್ತೆ ಏನಾದ್ರೂ ಪಾಕಿಸ್ತಾನ ಕಾಲ್ಕೆರೆಗಳು ಬಂದಿದೆ ಆದಲ್ಲಿ ಮತ್ತೆ ಇವತ್ತು ಶುರು ಮಾಡಿದ್ರೆ ಪಾಕಿಸ್ತಾನವನ್ನ ಉಳಿಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ದೀಪ್ತಿ, ಪ್ರಮುಖವಾಗಿ ಇಲ್ಲಿ ಈ ರೀತಿ ಯುದ್ಧ ಕಂಟಿನ್ಯೂ ಆದ್ರೆ ಎಲ್ಲ ಒಂದ್ ಕಡೆ ಎರಡು ದೇಶಕ್ಕೆ ಆರ್ಥಿಕ ಹೊಡೆತ ಬೀಳುತ್ತೆ. ಸೊ ಹಂಗಾಗಿ ಬಹುಶಃ ಇವತ್ತು ವಿಶ್ವಸಂಸ್ಥೆ ಏನಾದ್ರೂ ಮಾತನಾಡುವಂತ ಸಾಧ್ಯತೆ ಇರುತ್ತೆ. ಕಾದು ನೋಡ್ಬೇಕು. ಓಕೆ ಹೇಮಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದೀಗ ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆ ಕೂಡ ಛಿದ್ರವಾಗಿದೆ. ಭಾರತ ದಿಟ್ಟ ದಾಳಿಗೆ ಲಾಹೋರ್ ತಂಡ ಹೊಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ನುದಿಟ್ಟ ಪ್ರತಿದಾಳಿಗೆ ಬಾಲವನ್ನ ಮುದುರಿಕೊಂಡಿರುವಂತದ್ದು ಪಾಕಿಸ್ತಾನ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಪಾಕಿಸ್ತಾನಕ್ಕೆ ಒಂದು ಅಹಂಕಾರ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ. ಲಾಹೋರ್ ಇಸ್ಲಾಮಾಬಾದ್ ಮೇಲೆ ತೀವ್ರ ದಾಳಿ ನಡೆಸ್ತಾ ಇದೆ ಭಾರತ. ಹಾಗೆ ಅಂಬಾಲಾ ಏರ್ಬೇಸ್ ನಿಂದ ಇಸ್ಲಾಮಾಬಾದ್ ಮೇಲೆ ಕೂಡ ದಾಳಿಯನ್ನ ನಡೆಸಿರುವಂತದ್ದು. ಆದ್ರೂ ಕೂಡ ಪಾಕಿಸ್ತಾನ ಮಾತ್ರ ತನ್ನ ನರಿ ಬುದ್ಧಿಯನ್ನ ಬಿಟ್ಟಿಲ್ಲ. ನೋಡಿ, ಪಾಕಿಸ್ತಾನಿ ಪೈಲಟ್ ಅನ್ನ ಕೂಡ ಭಾರತ ಇದೀಗ ಜೀವಂತವಾಗಿ ಹಿಡಿದಿರುವಂತದ್ದು. ಅಂದ್ರೆ ಪಾಕಿಸ್ತಾನಿ ಪೈಲಟ್ ನನ್ನ ಜೀವಂತವಾಗಿ ಹಿಡಿದು ಭಾರತೀಯ ಸೇನೆ ಬಂಧಿಸಿದೆ. ಇನ್ನೊಂದ್ ಕಡೆ ನೋಡಿದ್ರೆ ಲಾಹೋರ್ನಲ್ಲಿ ಮತ್ತೆ ಇಸ್ಲಾಮಾಬಾದ್ ಮೇಲೆ ತೀವ್ರವಾಗಿ ದಾಳಿ ನಡೀತಾನೆ ಇದೆ. ಹಾಗೆ ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆ ಕೂಡ ಛಿದ್ರ ಆಗಿರುವಂಥದ್ದು ನೀವು ಕೂಡ ಆಗ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರಿ. ಇದೆಲ್ಲ ಆಗ್ತಾ ಇದ್ರು ಕೂಡ ಪಾಕಿಸ್ತಾನ ಮತ್ತೆ ಜಮ್ಮು ಮತ್ತೆ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡುಲ್ಲ ಅಥವಾ ನಾನು ಬೇರೆ ಏನಾದ್ರೂ ಮಾಡ್ಲಾ, ಕಿತಾಪತಿ ಮಾಡ್ಲಾ ಅಂತ ಕಾಯ್ಕೊಂಡು ಕೂತಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಜಮ್ಮು ಕಾಶ್ಮೀರದ ಜಿಲ್ಲೆಗಳಿಗೆ ಮೆಂಟರ್ಗಳನ್ನ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಜಿಲ್ಲೆಗಳಿಗೆ ಇದೀಗ ಮೆಂಟರ್ಗಳನ್ನ ನೇಮಕ ಮಾಡಲಾಗಿರುವಂತದ್ದು. ಚಿತ್ರ ಮಾರ್ಕೆಟ್ ಅಂದ್ರೆ 8 ಜಿಲ್ಲೆಗಳಿಗೆ ಮಾರ್ಗದರ್ಶಕರನ್ನ ನೇಮಿಸುವಂತೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಸ್ಥಳೀಯ ಜಿಲ್ಲಾಡಳಿತ ಜನರಿಗೆ ಮಾರ್ಗದರ್ಶನವನ್ನ ನೀಡೋದಕ್ಕೋಸ್ಕರ ಜಮ್ಮು ಕಾಶ್ಮೀರದ ಜಿಲ್ಲೆಗಳಿಗೆ ಮೆಂಟರ್ಗಳನ್ನ ಇದೀಗ ನೇಮಕವನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆದೇಶದಂತೆ ಮೆಂಟರ್ ಅನ್ನ ನೇಮಕ ಮಾಡಲಾಗಿರುವಂತದ್ದು. ಯಾಕಂದ್ರೆ ನೋಡಿ, ಪಾಕಿಸ್ತಾನದಿಂದ ಜಮ್ಮು ಕಾಶ್ಮೀರದಲ್ಲಿ ಭಾರಿ ದಾಳಿ ಕೂಡ ನಡೆದಿದ್ದು. ಇನ್ನು ಜಮ್ಮು ಏರ್ಪೋರ್ಟ್ ಬಳಿ ಭಾರಿ ಸ್ಫೋಟದ ಸದ್ದು ಕೂಡ ಕೇಳಿಸಿತ್ತು. ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿತ್ತು. ಹಾಗಾಗಿ ಸ್ಥಳೀಯ ಜಿಲ್ಲಾಡಳಿತ ಜನರಿಗೆ ಮಾರ್ಗದರ್ಶನವನ್ನ ಕೊಡೋದಕ್ಕೆ ಜಮ್ಮು ಕಾಶ್ಮೀರದ ಜಿಲ್ಲೆಗಳಿಗೆ ಒಂದಿಷ್ಟು ಮೆಂಟರ್ಗಳನ್ನ ನೇಮಕ ಮಾಡಲಾಗಿದೆ. ಟೋಟಲ್ ಆಗಿ 8 ಜಿಲ್ಲೆಗಳಿಗೆ ಮಾರ್ಗದರ್ಶಕರನ್ನ ಅಂದ್ರೆ ಮೆಂಟರ್ ಅನ್ನ ನೇಮಿಸುವಂತೆ ಆದೇಶವನ್ನ ಹೊರಡಿಸಲಾಗಿದ್ದು, ಕೇಂದ್ರ ಸರ್ಕಾರದ ಆದೇಶದಂತೆ ಇದೀಗ ಮೆಂಟರ್ ಅನ್ನ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬಹುದು. ಮತ್ತು ಭಾರತ ಪಾಕಿಸ್ತಾನದ ನಡುವೆ ಗುಂಡಿನ ಚಕಮಕಿ ನಡೀತಾ ಇದೆ, ದಾಳಿಗೆ ಪ್ರತಿ ದಾಳಿ ಕೂಡ ನಡೀತಾ ಇದೆ. ಈಗ ಸದ್ಯದ ಡೆವಲಪ್ಮೆಂಟ್ ಏನಿದೆ ಅಂತ? ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸ್ತಾ ಇರುವಂತದ್ದು. ಪಾಕಿಸ್ತಾನದ 3 AWACS ಅನ್ನ ಈಗಾಗಲೇ ಧ್ವಂಸಗೊಳಿಸಿದೆ. ಅಷ್ಟು ಮಾತ್ರ ಅಲ್ಲದೆ ಪಾಕಿಸ್ತಾನ ಹಾಗೇನೆ ಭಾರತದ ದಾಳಿ ಪ್ರತಿಕಾರವಾಗಿ ಬಹಳಷ್ಟು ತೀವ್ರವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಭಾರತದ ಪ್ರತಿಕಾರವಾಗಿ ಲಾಹೋರ್ ಮತ್ತೆ ಸಿಯಾಲ್ಕೋಟ್ ಆಗಿರ್ಬೋದು, ಇಸ್ಲಾಮಾಬಾದ್ ಮೇಲೆ ಕೂಡ ದಾಳಿ ನಡೆಸಿರುವಂತದ್ದು. ನಿನ್ನೆ ರಾತ್ರಿಯಿಂದ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಬಹಳಷ್ಟು ಬಾರಿ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಭಾರತ ಪಾಕಿಸ್ತಾನದ ಲಾಹೋರ್ನಲ್ಲಿ ಪಾಕಿಸ್ತಾನದ ವಾಯು ರಕ್ಷಣಾ ಮೂಲಸೌಕರ್ಯದ ಮೇಲೆ ದಾಳಿ ನಡೆಸಿ ನಾಶಪಡಿಸಿತ್ತು. ಅಷ್ಟು ಮಾತ್ರವಲ್ಲದೆ ಚೀನಾ ನಿರ್ಮಿತ ಕ್ಷಿಪಣಿಯನ್ನ ಕೂಡ ಹೊಡೆದುರುಳಿಸಿತ್ತು. ಇದಕ್ಕೆ ಪ್ರತಿಕಾರವಾಗಿ ಸಂಜೆ ಪಾಕಿಸ್ತಾನದ ಜಮ್ಮುವಿನಲ್ಲಿ ಡ್ರೋನ್ ದಾಳಿಗೆ ಕೂಡ ಯತ್ನ ಮಾಡಲಾಗಿತ್ತು. ಆದ್ರೆ ಭಾರತೀಯ ಸೇನೆ 8 ಪಾಕ್ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ದಾಳಿ ನಡೆಸುವುದರಿಂದ ತಕ್ಕ ಪಾಠ ಕಲಿಸಲು ಈಗಾಗಲೇ ಭಾರತ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ ನಡೆಸಿದೆ. ಸೊ ಪಾಕಿಸ್ತಾನದ ಅನೇಕ ಸ್ಥಳಗಳಲ್ಲಿ ಕ್ಷಿಪಣಿಗಳನ್ನ ಹಾರಿಸಿ AWACS ಅನ್ನ ನಾಶ ಕೂಡ ಮಾಡಿರುವಂತದ್ದು. ಸೊ ಪಾಕಿಸ್ತಾನದಿಂದ ಜಮ್ಮು ವಾಯುನೆಲೆ ಕಡೆಗೆ ದಾಳಿಗಳನ್ನ ಪ್ರಾರಂಭಿಸಿದಾಗ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಕೂಡ ಹೆಚ್ಚಾಗಿದೆ. ಸೊ ಹೀಗಾಗಿ 8 ಕ್ಷಿಪಣಿಗಳು ಮತ್ತು 3 ಡ್ರೋನ್ಗಳನ್ನ ಭಾರತದ S-400 ರಕ್ಷಣಾ ವ್ಯವಸ್ಥೆಗಳು ಕೂಡ ತಡೆದಿದೆ ಅನ್ನುವ ಮಾಹಿತಿ ಕೂಡ ಇರುವಂತದ್ದು. ಸೊ ಜಮ್ಮು ವಿಮಾನ ನಿಲ್ದಾಣದ ಬಳಿ ಸಹ ಭಾರತ ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಸೊ ಅಷ್ಟು ಮಾತ್ರ ಜೈಸಲ್ಮೇರ್ ಮತ್ತು ಪಠಾನ್ಕೋಟ್ ನಲ್ಲಿ ಡ್ರೋನ್ ಗಳನ್ನ ಕೂಡ
ಅಂದ್ರೆ ಡ್ರೋನ್ಗಳನ್ನ ಹಾರಾಟ ಮಾಡ್ತಾ ಇದ್ರು. ಸೊ ಇದನ್ನ ಕೂಡ ತಡೆ ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಹಾಗೇನೆ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ದಾಳಿ ನಡೆಸಿ ಒಂದು ದಿನದ ನಂತರ ಹೆಚ್ಚಿನ ಬೆಳವಣಿಗೆನ ಕೂಡ ಮಾಡಿದೆ. ಸೊ ದಾಳಿಯಲ್ಲಿ 100 ಭಯೋತ್ಪಾದಕರನ್ನ ಕೊಲ್ಲಲಾಗಿದೆ ಅನ್ನೋ ಮಾಹಿತಿ ಇರುವಂತ. ಇನ್ನು ಕೂಡ ಅಧಿಕೃತವಾಗಿ ಎಲ್ಲಾ ಮಾಹಿತಿಯನ್ನ ಈಗಾಗಲೇ ಸೇನೆ ಒಂದು ಮಾಹಿತಿಯನ್ನ ಕೂಡ ರವಾನೆ ಮಾಡ್ತಾ ಇದೆ. ಸೊ ಭಾರತ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ರಾಜಧಾನಿಗೆ ಗುರಿ ಇಟ್ಟಿದೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಭಾರತೀಯ ಸೇನೆ ದಾಳಿ ನಡೆಸಿ ಪಾಕಿಸ್ತಾನದ ಬಹುತೇಕ ನಗರಗಳ ಮೇಲೆ, ಪ್ರಮುಖವಾಗಿ ಇಸ್ಲಾಮಾಬಾದ್ ಆಗಿರ್ಬೋದು, ಮುಲ್ತಾನ್ ಆಗಿರ್ಬೋದು, ಸಗೋತಾ, ಲಾಹೋರ್ ಮತ್ತು ಸಿಯಾಲ್ಕೋಟ್ ನಲ್ಲಿ ಡ್ರೋನ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನದ ಆಕ್ರಮಣಕ್ಕೆ ಭಾರತ ಪ್ರತಿಕಾರ ತೀರಿಸಿಕೊಂಡಿದೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಏನು ಪಹಲ್ಗಾಮ್ ನಲ್ಲಿ ನಡೆದಂತಹ ದುರಂತ ಇರ್ಬೋದು, ಸೊ ದುರಂತದ ಪ್ರತಿಕಾರವಾಗಿ ಈಗಾಗಲೇ ದಾಳಿ ನಡೆದಿದೆ. ಈಗಾಗಲೇ ನಿವೃತ್ತ ಸೇನಾಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟೊಂದು ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಇದೆಯಾ. ಓಕೆ ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದೀಗ ಪಾಕಿಸ್ತಾನ ಮತ್ತು ಅಂದರೆ ಭಾರತದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಪರಿಸ್ಥಿತಿ ಒಂಥರ ಕಷ್ಟದಲ್ಲಿದೆ ಅಂತಾನೆ ಹೇಳಬಹುದು. ಒಂದು ಕಡೆ ನೋಡಿದ್ರೆ ಇನ್ನು ಗಡಿ ಪ್ರದೇಶದಲ್ಲಿರುವಂತಹ ಜನರು ಕೂಡ ಪಾಪ ಭಯಭೀತರಾಗಿದ್ದಾರೆ. ಯಾಕಂದರೆ ಯಾವಾಗ ಎಷ್ಟೊತ್ತಿಗೆ ಅಟ್ಯಾಕ್ ನಡೆಯುತ್ತೆ ಅನ್ನುವಂಥದ್ದು, ಯಾವ ಸಮಯದಲ್ಲಿ ದಾಳಿ ಆಗುತ್ತೆ ಅನ್ನುವಂಥದ್ದು ಕೂಡ ಅವರಿಗೂ ಕೂಡ ಗೊತ್ತಿರೋದಿಲ್ಲ. ನಿನ್ನೆ ಜಮ್ಮು ಕಾಶ್ಮೀರದ ಜಿಲ್ಲೆಗಳಲ್ಲಿ ಹಾಗಾಗಿ ಮೆಂಟರ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. 8 ಜಿಲ್ಲೆಗಳಿಗೆ ಮಾರ್ಗದರ್ಶಕರನ್ನು ನೇಮಿಸುವಂತೆ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು, ಈಗಾಗಲೇ ಅಲ್ಲೂ ಕೂಡ ಮೆಂಟರ್ಗಳನ್ನು ನೇಮಕ ಮಾಡಲಾಗಿದೆ. ಯಾವಾಗ ಯಾವ ಸಮಯದಲ್ಲಿ ಅಟ್ಯಾಕ್ ಆಗುತ್ತೆ, ಯಾರಿಗೇನಾಗುತ್ತೆ, ಯಾವ ಸಮಯದಲ್ಲಿ ದಾಳಿ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ. ನೋಡಿ, ಗಡಿ ಜಿಲ್ಲೆಗಳಲ್ಲಿ ಕೂಡ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ನಿನ್ನೆ ವಿದ್ಯುತ್ ನಿಲುಗಡೆ ಬಳಕೆಗೆ ತಡೆಗೆ ಆದೇಶವನ್ನು ಹೊರಡಿಸಲಾಗಿತ್ತು. ಹಾಗೆ ವಾಹನ ಬಲ್ಬ್ಗಳನ್ನು ಕೂಡ ಬಳಸದಂತೆ ಸೂಚನೆಯನ್ನ ನೀಡಲಾಗಿತ್ತು. ಇನ್ನು ಪಠಾಣ್ಕೋಟ್ ಮತ್ತು ಉಧಂಪುರ ಏರ್ಪೋರ್ಟ್ ಅನ್ನ ನಿನ್ನೆ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದ್ದು, ಜಮ್ಮು ಮಿಲಿಟರಿ ಸ್ಟೇಷನ್ಗಳು ಕೂಡ ಪಾಕ್ಗೆ ಟಾರ್ಗೆಟ್ ಆಗಿತ್ತು. ಪಾಕಿಸ್ತಾನದ ಸೇನಾ ದಾಳಿಗೆ ಉಗ್ರರು ಕೂಡ ಬೆಂಬಲ ನೀಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಲಾಹೋರ್ ಮೇಲೆ ಭಾರತ ವಾಯುದಾಳಿಯನ್ನು ನಡೆಸಿರುವಂಥದ್ದು. ಪಾಕಿಸ್ತಾನದ ಲಾಹೋರ್ ಮೇಲೆ ಭಾರತ ವಾಯುದಾಳಿಯನ್ನು ನಡೆಸಿದೆ. ಲಾಹೋರ್ನಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ, ಕಂಪ್ಲೀಟ್ ಆಗಿ ಕಡಿತಗೊಳಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಕರಾಚಿ ಮೇಲೆ ಕೂಡ ಭಾರತದ ನೌಕಾಪಡೆ ದಾಳಿ ನಡೆಸೋದು. ಇನ್ನು ವಾಯುಸೇನೆ ಜೊತೆಗೆ ನೌಕಾದಳದಿಂದಾಗಿ ತತ್ತರಿಸಿ ಹೋಗಿದೆ ಪಾಕಿಸ್ತಾನ. ನೋಡಿ, ಇದನ್ನೆಲ್ಲ ನೋಡ್ತಾ ಇದ್ರೆ ದಾಳಿ ಮಾಡೋದಕ್ಕೆ ಬೇಕಂತಾನೆ ಬಂದು ಪೆಟ್ಟು ತಿಂದು ಹೋಗ್ತಾ ಇದೆಯಾ ಪಾಕಿಸ್ತಾನ ಅಂತ ಅನ್ಸುತ್ತೆ. ರಾಜಸ್ಥಾನದ ಜೈಸಲ್ಮೇರ್ ವಾಯುನೆಲೆ ಮೇಲೆ ಕೂಡ ದಾಳಿ ನಡೆಸಲಾಗಿತ್ತು. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನೀವು ಒಂದು ಕಡೆ ನೋಡ್ತಾ ಇದ್ದೀರಾ ಜಮ್ಮು ಕಾಶ್ಮೀರದ ಈಗಿನ ಪರಿಸ್ಥಿತಿ, ಅಂದ್ರೆ ಆಫ್ಟರ್
ನೋಡಿ, ಪಾಕಿಸ್ತಾನಕ್ಕೆ ಎಷ್ಟಾದ್ರೂ ಕೂಡ ಬುದ್ಧಿ ಬರ್ತಾ ಇಲ್ಲ. ನಾನು ಆಗಿಂದಾನೇ ಹೇಳ್ತಾ ಇದ್ದೀನಿ, ದಾಳಿ ಮೇಲೆ ದಾಳಿ ನಡೆಸ್ತಾನೆ ಇದ್ದೀವಿ, ಅವರಿಗೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾನೆ ಇದ್ದೀವಿ. ಆದ್ರೂ ಕೂಡ ಮಂಕ್ ತಿನ್ನೋ ಹಾಗೆ ಪಾಕಿಸ್ತಾನ ನಡೆದುಕೊಳ್ತಾ ಇದೆ ಅಂತಾನೆ ಹೇಳಬಹುದು. ಒಂದ್ ಕಡೆ ನೋಡಿದ್ರೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಮತ್ತೆ ಪಾಕ್ ದಾಳಿಯನ್ನ ಕೂಡ ನಡೆಸಿತ್ತು. ಪಾಕಿಸ್ತಾನದ 2 F-16 ಯುದ್ಧ ವಿಮಾನ ಕೂಡ ಪತನವಾಗಿದೆ. ರಾಮ್ಗಢ್ ಸೆಕ್ಟರ್ನಲ್ಲಿ ಫೈಟರ್ ಜೆಟ್ ಅನ್ನ ಅಟ್ಯಾಚ್ ಮಾಡಲಾಗಿದೆ. ನೋಡಿ, ದಿಟ್ಟ ಪ್ರತಿದಾಳಿಗೆ ಬಾಲವನ್ನ ಮುದ್ರಕೊಂಡಿದೆಯಾ ಹಾಗಾದ್ರೆ ಪಾಕಿಸ್ತಾನ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಉದ್ಭವವಾಗುತ್ತೆ. ಲಾಹೋರ್ ಮತ್ತೆ ಇಸ್ಲಾಮಾಬಾದ್ ಮೇಲೆ ತೀವ್ರ ದಾಳಿಯನ್ನ ನಡೆಸಿದ ನಮ್ಮ ಭಾರತ ಅಂಬಾಲಾ ಏರ್ಬೇಸ್ ನಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಇನ್ನು 100ರಿಂದ 150 ಕ್ಷಿಪಣಿಗಳನ್ನ ನಮ್ಮ ಭಾರತ ಹಾರಿಸಿರುವಂತದ್ದು. 511 ಕಿಲೋಮೀಟರ್ ದೂರದ ಇಸ್ಲಾಮಾಬಾದ್ನಲ್ಲಿ ಇದೀಗ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳಬಹುದು. ಹಾಗೆ ಇನ್ನೊಂದ್ ಕಡೆ ನೋಡ್ತಾ ಹೋಗೋದಾದ್ರೆ ಲಾಹೋರ್ನ ಜಿನ್ನಾ ಮಾರುಕಟ್ಟೆಯ ರಸ್ತೆ ಕೂಡ ಛಿದ್ರವಾಗಿದೆ. ಅದು ಉಗ್ರಗಾಮಿಗಳ ವಾಸಸ್ಥಾನ. ಕರಾಚಿ ಬಂದರಿನಲ್ಲಿ ಕೂಡ 12 ದೊಡ್ಡ ಸ್ಫೋಟಕಗಳು ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ.